ಆತ್ಮೀಯ ವೀಕ್ಷಕರೇ, ತಮಗೆಲ್ಲರಿಗೂ ವಂದನೆಗಳು. ಬೆಳಿಗ್ಗೆ ಎದ್ದ ಕೂಡಲೇ ನೀವು ಕನ್ನಡಿ ನೋಡುತ್ತೀರಲ್ಲವೇ? ಕನ್ನಡಿ ನಮ್ಮ ಮುಖದ ಕೊಳೆಯನ್ನು ತೋರಿಸುತ್ತದೆ, ಆದರೆ ಅದನ್ನು ತೊಳೆಯಲಾರದು. ಇಂದು ವಿಮೋಚನಕಾಂಡ 38ನೇ ಅಧ್ಯಾಯದ ಧ್ಯಾನದಲ್ಲಿ ಸ್ತ್ರೀಯರ ದರ್ಪಣಗಳಿಂದ ಮಾಡಲ್ಪಟ್ಟ ಗಂಗಾಳ, ಹಿತ್ತಾಳೆಯ ಯಜ್ಞವೇದಿ ಹಾಗೂ ಗುಡಾರದ ಅಂಗಳ ಇವುಗಳು ಕ್ರಿಸ್ತನನ್ನು ಹೇಗೆ ಸೂಚಿಸುತ್ತವೆ ಎಂಬುದನ್ನು ತಿಳಿದುಕೊಳ್ಳೋಣ. ಬನ್ನಿರಿ, ನಮ್ಮ ಅಧ್ಯಯನವನ್ನು ಪ್ರಾರಂಭಿಸೋಣ. ಪ್ರಿಯರೇ, ನೀವು ವೀಕ್ಷಿಸುತ್ತಿರುವ ಈ ಕಾರ್ಯಕ್ರಮವು ಕೇವಲ ಕ್ರೈಸ್ತರನ್ನು ಮಾತ್ರ ಉದ್ದೇಶಿಸಿ ಸಿದ್ಧಪಡಿಸಲಾಗಿದ್ದು, ಪವಿತ್ರ ಬೈಬಲಿನ ಬೋಧನೆಗಳ ಆಧಾರದ ಮೇಲೆ ನಂಬಿಕೆಯನ್ನು ಬಲಪಡಿಸಲು ಮತ್ತು ಆತ್ಮಿಕ ಬೆಳವಣಿಗೆಯನ್ನು ಪ್ರೋತ್ಸಾಹಿಸಲು ಇದನ್ನು ರೂಪಿಸಲಾಗಿದೆ. ಬೇರೆ ಯಾವುದೇ ಧರ್ಮ, ವಿಶ್ವಾಸ ಅಥವಾ ನಂಬಿಕೆಯನ್ನು ಟೀಕಿಸುವುದು, ವಿರೋಧಿಸುವುದು ಅಥವಾ ಕೀಳುಗಳೆಯುವುದು ನಮ್ಮ ಉದ್ದೇಶವಲ್ಲ. ನಾವು ಎಲ್ಲ ಧರ್ಮಗಳನ್ನು ಮತ್ತು ಸಮುದಾಯಗಳನ್ನು ಆಳವಾಗಿ ಗೌರವಿಸುತ್ತೇವೆ. ಈ ಕಾರ್ಯಕ್ರಮದಲ್ಲಿರುವ ಯಾವುದೇ ವಿಷಯವು ಯಾರ ಭಾವನೆಗಳಿಗೂ, ನಂಬಿಕೆಗಳಿಗೂ ಅಥವಾ ಸಿದ್ಧಾಂತಗಳಿಗೂ ನೋವುಂಟು ಮಾಡಲು, ದೂಷಿಸಲು ಅಥವಾ ಅಪಪ್ರಚಾರವೆಸಗಲು ಉದ್ದೇಶಿಸಿದಲ್ಲ ಎಂಬುದಾಗಿ ಈ ಮೂಲಕವಾಗಿ ತಿಳಿಸಲು ಬಯಸುತ್ತೇವೆ. ವಂದನೆಗಳು. ನಮ್ಮ ಜೀವವು ಬೇಟೆಗಾರನ ಬಲೆಯಿಂದ ತಪ್ಪಿಸಿಕೊಂಡ ಪಕ್ಷಿಯಂತಿದೆ. ಬಲೆಯು ಹರಿದು ಹೋಯಿತು, ನಾವು ತಪ್ಪಿಸಿಕೊಂಡೆವು. ಕೀರ್ತನೆಗಳು 124:7ನೇ ವಚನ. ಆತ್ಮೀಯ ವೀಕ್ಷಕರೇ, ನಿಮ್ಮೆಲ್ಲರಿಗೂ ತುಂಬು ಹೃದಯದ ಪ್ರೀತಿಯ ವಂದನೆಗಳು. ದೇವರ ವಾಕ್ಯವು ವಿಶ್ವಾಸದ ನಮ್ಮ ಜೀವಿತಕ್ಕೆ ಆಧಾರವಾಗಿದೆ. ಆದುದರಿಂದ ದಿನಾಲೂ ದೇವರ ವಾಕ್ಯವನ್ನು ಓದಿ ಅಭ್ಯಾಸ ಮಾಡಿ ಆತ್ಮೀಕವಾಗಿ ಬಲ ಹೊಂದಿರಿ. ದೇವರ ಕೃಪೆ ಸದಾ ನಿಮ್ಮ ಸಂಗಡ ಇರಲಿ. ಪ್ರಿಯರೇ, ಇಂದು ವಿಮೋಚನಕಾಂಡ ಪುಸ್ತಕದ 38ನೇ ಅಧ್ಯಾಯವನ್ನು ಪೂರ್ತಿಯಾಗಿ ಧ್ಯಾನ ಮಾಡಿಕೊಳ್ಳೋಣ. ಈ 38ನೇ ಅಧ್ಯಾಯದ ಮುಖ್ಯ ಪ್ರಸ್ತಾಪವು ಗುಡಾರದ ನಕಾಶೆ ಮುಂದುವರೆದಿದ್ದು ಎಂಬುದಾಗಿರುತ್ತದೆ. ಪ್ರಿಯರೇ, ಈ ಅಧ್ಯಾಯದಲ್ಲಿಯೂ ನಾವು ಗುಡಾರದ ಕುರಿತಾಗಿಯೇ ನೋಡಲಿದ್ದೇವೆ. 25ನೇ ಅಧ್ಯಾಯದಿಂದ ಮೊದಲುಗೊಂಡು ಗುಡಾರದ ನಕಾಶೆ ವಿವರಗಳು ಕೊಡಲ್ಪಟ್ಟಿದ್ದವು. ಈಗ ಬೆಚಲೇಲನು ಅವನ ಸಹಾಯಕರು ಗುಡಾರವನ್ನು ನಿರ್ಮಿಸುತ್ತಿದ್ದಾರೆ. 38ನೇ ಅಧ್ಯಾಯಕ್ಕೆ ಬರುವಾಗ ಗುಡಾರದ ನಿರ್ಮಾಣ ಕಾರ್ಯಗಳು ಪೂರ್ತಿಯಾಗಿದ್ದರೂ ಅದನ್ನು ಕ್ರಮಪಡಿಸಿ ನಿಲ್ಲಿಸಿರಲಿಲ್ಲ. ಈ ಅಧ್ಯಾಯದಲ್ಲಿ ಹೊರಗಣ ಪ್ರಕಾರದ ಕುರಿತಾಗಿ ಹೆಚ್ಚು ನೋಡಲಿದ್ದೇವೆ. ಪ್ರಿಯರೇ, ಅರಣ್ಯಕಾಂಡ ಪುಸ್ತಕದಲ್ಲಿ ನೋಡುವಂತೆ ಮೇಘಸ್ತಂಭವು ಚಲಿಸಿದಾಗ ಇಸ್ರಾಯೇಲ್ಯರು ಮುಂದೆ ಹೋಗುತ್ತಿದ್ದರು. ಮಂಜೂಷವು ಯಾಜಕರ ಹೆಗಲಿನ ಮೇಲಿದ್ದು ಮರುಭೂಮಿಯ ಮರಳಿನ ಮೇಲೆ ಇರಿಸಲಾಯಿತು ಮತ್ತು ಗುಡಾರವು ಅದರ ಸುತ್ತಲೂ ಇತ್ತು. ಬಂಗಾರದ ಹೊದಿಕೆಯು ಅದರ ಸುತ್ತಲೂ ಹಾಕಲ್ಪಟ್ಟಿತ್ತು. ಅದರ ಬಳೆಗಳ ಸುತ್ತಲೂ ಕೋಲುಗಳು ಹಾಕಲ್ಪಟ್ಟಿದ್ದವು. ನಾರುಮಡಿ, ಆಡಿನ ಚರ್ಮ, ಕೆಂಪಾಗುವಂತೆ ಒಣಗಿಸಿದ್ದು, ಹೋತಗಳ ಚರ್ಮ ಮತ್ತು ಕಡಲ ಹಂದಿಯ ಚರ್ಮ. ಆ ಗುಡಾರವು ಒಳಗಿನಿಂದಲೂ ಅಂದವಾಗಿ ಕಾಣುತ್ತಿತ್ತು. ಅದರಲ್ಲಿನ ಪ್ರತಿಯೊಂದು ವಸ್ತುವು ಆರಾಧನೆ, ಸ್ತುತಿ, ದೇವರ ಗೌರವ ಹಾಗೂ ಆತನಿಂದ ಬರುವ ಆಶೀರ್ವಾದ ಇವುಗಳನ್ನೇ ಸೂಚಿಸುತ್ತಿದ್ದವು. ಪ್ರಿಯ ವೀಕ್ಷಕರೇ, ನಾರುಮಡಿಯ ಬೇಲಿಯಿಂದ ಸುತ್ತುವರಿಯಲ್ಪಟ್ಟ ಹೊರಗಣ ಅಂಗಳವು 100 ಮೊಳ ಉದ್ದವು, 50 ಮೊಳ ಅಗಲವೂ ಇತ್ತು. ಅದರೊಳಗೆ ಹಿತ್ತಾಳೆಯ ವೇದಿಯು, ಬೋಗುಣಿಯೂ ಇದ್ದವು. ಪಾಪದ ಕುರಿತ ತೀರ್ಮಾನ ಇಲ್ಲಿ ಆಗುತ್ತಿತ್ತು. ಪಾಪಿಯು ದ್ವಾರದ ಬಳಿಗೆ ಬಂದು ನಿಲ್ಲುತ್ತಿದ್ದನು. ಯಾಜಕನು ಅವನನ್ನು ಹೊರಗಣ ಅಂಗಳದ ಒಳಕ್ಕೆ ಕರೆತರುತ್ತಿದ್ದನು. ತಾನು ತಂದ ಪ್ರಾಣಿ, ಕುರಿಮರಿ, ಆಡು ಇಲ್ಲವೇ ಹೋರಿಗಳ ತಲೆಯ ಮೇಲೆ ಆ ಪಾಪಿಯು ತನ್ನ ಬಲಗೈಯನ್ನಿಡುತ್ತಿದ್ದನು. ಬಳಿಕ ಆ ಪ್ರಾಣಿಯನ್ನು ವಧಿಸಿ ಯಾಜಕನು ಅದನ್ನು ವೇದಿಯ ಮೇಲೆ ಹೋಮವಾಗಿ ಅರ್ಪಿಸುತ್ತಿದ್ದನು. ಆ ವ್ಯಕ್ತಿಯು ಅಲ್ಲಿಯವರೆಗೆ ಮಾತ್ರ ಹೋಗಬಹುದಿತ್ತು. ಅಲ್ಲಿಂದ ಮುಂದಕ್ಕೆ ಯಾಜಕನೇ ಅವನನ್ನು ಪ್ರತಿನಿಧಿಸುತ್ತಿದ್ದನು. ಯಾಜಕನು ಪರಿಶುದ್ಧ ಸ್ಥಳಕ್ಕೆ ಹೋಗಲು ಸಾಧ್ಯವಾಗುವಂತೆ ಬೋಗುಣಿಯಲ್ಲಿ ತೊಳೆದುಕೊಳ್ಳುತ್ತಿದ್ದನು. ಪರಿಶುದ್ಧ ಸ್ಥಳದೊಳಗೆ 3 ವಸ್ತುಗಳಿದ್ದವು: ಚಿನ್ನದ ದೀಪಸ್ತಂಭ, ನೈವೇದ್ಯ ರೊಟ್ಟಿಯ ಮೇಜು ಹಾಗೂ ಧೂಪವೇದಿ. ಇವೆಲ್ಲವೂ ಆರಾಧನೆಯನ್ನು ಸೂಚಿಸುತ್ತವೆ. ಪ್ರಿಯರೇ, ಬಳಿಕ ಪರಿಶುದ್ಧ ಸ್ಥಳಕ್ಕೂ ಮಹಾಪರಿಶುದ್ಧ ಸ್ಥಳಕ್ಕೂ ನಡುವಣ ತೆರೆ ಇರುತ್ತದೆ. ಯಾಜಕನು ಇಲ್ಲಿಂದ ಮುಂದಕ್ಕೆ ಹೋಗಲು ಧೈರ್ಯ ಮಾಡುತ್ತಿರಲಿಲ್ಲ. ಒಡಂಬಡಿಕೆಯ ಮಂಜೂಷವು
ಕೃಪಾಸನವು ಇರುವ ಮಹಾಪರಿಶುದ್ಧ ಸ್ಥಳಕ್ಕೆ ಯಾಜಕನು ಹೋಗುತ್ತಿರಲಿಲ್ಲ. ಯಾಕಂದರೆ ಮಹಾಯಾಜಕನು ಮಾತ್ರವೇ, ಅದು ವರ್ಷಕ್ಕೆ ಒಂದೇ ಸಾರಿ ಜನರೆಲ್ಲರಿಗೋಸ್ಕರ ಅಲ್ಲಿ ಪ್ರವೇಶಿಸಬಹುದಿತ್ತು. ಮುಂದಕ್ಕೆ ನೋಡಿರಿ, ವಿಮೋಚನೆಕಾಂಡ ಪುಸ್ತಕ 38ನೇ ಅಧ್ಯಾಯ 1ನೇ ವಚನವನ್ನು. ಅವನು ಯಜ್ಞವೇದಿಯನ್ನು ಜಾಲಿ ಮರದಿಂದ ಮಾಡಿದನು. ಅದು 5 ಮೊಳ ಉದ್ದವಾಗಿಯೂ 5 ಮೊಳ ಅಗಲವಾಗಿಯೂ ಚಚ್ಚೌಕವಾಗಿತ್ತು. ಅದರ ಎತ್ತರ 3 ಮೊಳವಾಗಿತ್ತು ಎಂಬುದೇ. ಪ್ರಿಯ ವೀಕ್ಷಕರೇ, ಹಿತ್ತಾಳೆಯ ವೇದಿಯ ಮೇಲೆ ಯಜ್ಞ ಪಶುವು ಅರ್ಪಿಸಲ್ಪಡುತ್ತಿತ್ತು. ಪಾಪಕ್ಕೆ ಇಲ್ಲಿ ತೀರ್ಪಾಗುತ್ತಿತ್ತು. ತಮ್ಮ ಪಾಪ ನಿವಾರಣೆಗಾಗಿ ವ್ಯಕ್ತಿಯಾಗಲಿ ಜನಾಂಗವಾಗಲಿ ಈ ಸ್ಥಳಕ್ಕೆ ಬರಬೇಕಾಗಿತ್ತು. ಈ ಯಜ್ಞವೇದಿ ಕಟ್ಟಲ್ಪಟ್ಟ ನಂತರ ಬೇರಾವ ಯಜ್ಞವೇದಿಯೂ ಇರಬಾರದಾಗಿತ್ತು. ದೇವರ ಬಳಿಗೆ ಹೋಗಲು ಇದೊಂದೇ ಮಾರ್ಗವಾಗಿತ್ತು. ಬೇರೆಲ್ಲಿಯಾದರೂ ಯಾವ ಯಜ್ಞವೇದಿಯಾದರೂ ಕಟ್ಟಲ್ಪಟ್ಟರೆ ಅದು ದೇವದೂಷಣೆಯಾಗುತ್ತಿತ್ತು. ಅದು ಪಾಪ ನಿವಾರಣಾ ಸ್ಥಳವಾದ್ದರಿಂದ ಬಹು ಪ್ರಾಮುಖ್ಯವಾದ ಸ್ಥಳದಲ್ಲಿತ್ತು. ಪ್ರಿಯರೇ, ಈ ಹಿತ್ತಾಳೆಯ ವೇದಿಯ ಬಳಿಗೆ ಬಾರದೆ ಯಾವ ಆರಾಧನೆಯಾಗಲಿ ಆಶೀರ್ವಾದವಾಗಲಿ ಇರುತ್ತಿರಲಿಲ್ಲ. ಪ್ರಿಯರೇ, ವೇದಿಯ ಕೊಂಬುಗಳು ಶಕ್ತಿಯ ಸೂಚಕವಾಗಿದ್ದವು. ಯೇಸು ಕ್ರಿಸ್ತನ್ನು ರಕ್ಷಿಸುವ ಸಾಮರ್ಥ್ಯವನ್ನು ಈ ವೇದಿಯ ಬಳಿಗೆ ಬರುವ ಹಾಗೂ ಅದನ್ನು ನೋಡಿಕೊಳ್ಳುವ ವಿಚಾರದಲ್ಲಿ ಅನೇಕ ಕಟ್ಟಳೆಗಳು ಕೊಡಲ್ಪಟ್ಟಿವೆ. ನಿರ್ದಿಷ್ಟವಾದ ಪಾತ್ರೆಗಳು, ಹರಿವಾಣಗಳು ಅಥವಾ ಬಾಣಲೆಗಳು, ಕೊಂಡಿಗಳು, ಬಳೆಗಳು ಇತ್ಯಾದಿ ಇರಬೇಕಾಗಿತ್ತು. ಬಹು ಮುಖ್ಯವಾಗಿ ನೆನಪಿನಲ್ಲಿಡಬೇಕಾದ ಸಂಗತಿ ಎಂದರೆ ಅದು ಪಾಪದ ಸಮಸ್ಯೆಯನ್ನು ವ್ಯವಹರಿಸುವ ಕಾರ್ಯದ ಸ್ಥಳವಾಗಿತ್ತು ಎಂಬುದೇ. ಮುಂದಕ್ಕೆ ನೋಡೋಣ. ವಿಮೋಚನೆಕಾಂಡ ಪುಸ್ತಕ 38ನೇ ಅಧ್ಯಾಯ 2ನೇ ವಚನದಿಂದ 7ನೇ ವಚನದವರೆಗೆ. ಅದರ 4 ಮೂಲೆಗಳಲ್ಲಿ 4 ಕೊಂಬುಗಳನ್ನು ಮಾಡಿದನು. ಅವು ಯಜ್ಞವೇದಿಗೆ ಏಕವಾಗಿದ್ದವು. ಆ ವೇದಿಗೆ ತಾಮ್ರದ ತಗಡುಗಳನ್ನು ಹೊದಿಸಿದನು. ವೇದಿಯ ಉಪಕರಣಗಳನ್ನೆಲ್ಲ, ಅಂದರೆ ಬಟ್ಟಲುಗಳು, ಸಲಿಕೆಗಳು, ಬೋಗುಣಿಗಳು, ಮುಳ್ಳುಗಳು, ಅಗ್ಗಿಷ್ಟಿಗೆಗಳು, ಇವುಗಳನ್ನೆಲ್ಲ ತಾಮ್ರದಿಂದ ಮಾಡಿದನು. ವೇದಿಗೆ ಹೆಣಿಗೆ ಕೆಲಸದಿಂದ ತಾಮ್ರದ ಜಾಳಿಗೆಯನ್ನು ಮಾಡಿದನು. ಅದು ವೇದಿಯ ಸುತ್ತಲಿರುವ ಕಟ್ಟೆಯ ಕೆಳಗೆ ವೇದಿಯ ಬುಡದಿಂದ ನಡುವಿನ ತನಕ ಇರುವಂತೆ ಹಾಕಿದನು. ವೇದಿಯನ್ನು ಎತ್ತುವ ಕೋಲುಗಳನ್ನು ಸೇರಿಸುವುದಕ್ಕಾಗಿ ಆ ತಾಮ್ರದ ಜಾಳಿಗೆಯ 4 ಮೂಲೆಗಳಲ್ಲಿ 4 ಬಳೆಗಳನ್ನು ಎರಕ ಹೊಯ್ಸಿದನು. ವೇದಿಯನ್ನು ಹೊರುವ ಕೋಲುಗಳನ್ನು ಜಾಲಿ ಮರದಿಂದ ಮಾಡಿ ತಾಮ್ರದ ತಗಡುಗಳನ್ನು ಹೊದಿಸಿ ಅದರ 2 ಪಕ್ಕಗಳಲ್ಲಿರುವ ಬಳೆಗಳಲ್ಲಿ ಸೇರಿಸಿದನು. ಆ ವೇದಿಯನ್ನು ಹಲಿಗೆಗಳಿಂದ ಪೆಟ್ಟಿಗೆಯಂತೆ ಮಾಡಿದನು ಎಂಬುದೇ. ಪ್ರಿಯ ವೀಕ್ಷಕರೇ, ಬೆಚಲೇಲನು ದೈವಿಕ ಜ್ಞಾನದಿಂದ ದೇವರು ಹೇಳಿದಂತೆಯೇ ಎಲ್ಲ ಕಾರ್ಯಗಳನ್ನು ಮಾಡಿದನು. ಅದೆಲ್ಲವೂ ಬಹಳ ಉತ್ತಮವಾಗಿತ್ತು. ಮುಂದಕ್ಕೆ ನೋಡೋಣ. ವಿಮೋಚನೆಕಾಂಡ ಪುಸ್ತಕ 38ನೇ ಅಧ್ಯಾಯ 8ನೇ ವಚನವನ್ನು. ದೇವ ದರ್ಶನದ ಗುಡಾರದ ಬಾಗಲಲ್ಲಿ ಸೇವೆ ಮಾಡುತ್ತಿದ್ದ ಸ್ತ್ರೀಯರು ಕೊಟ್ಟ ತಾಮ್ರದ ದರ್ಪಣಗಳಿಂದ ಗಂಗಾಳವನ್ನು ಅದರ ಪೀಠವನ್ನು ಮಾಡಿದನು ಎಂಬುದೇ. ಪ್ರಿಯರೇ, ಇಲ್ಲಿ ತಿಳಿಸಲ್ಪಟ್ಟ ದರ್ಪಣಗಳು ಹಿತ್ತಾಳೆಯವುಗಳಾಗಿದ್ದು ಬಹು ನಯವಾಗಿ ಹೊಳಪು ನೀಡಲ್ಪಟ್ಟಿದ್ದವು. ಸ್ತ್ರೀಯರು ಆ ದಿನಗಳಲ್ಲಿಯೂ ಈಗಿನಂತೆಯೇ ಇದ್ದರು. ಅವರು ದರ್ಪಣಗಳನ್ನು ತಮ್ಮೊಂದಿಗೆ ಕೊಂಡೊಯ್ಯುತ್ತಿದ್ದರು. ಈ ದರ್ಪಣಗಳಿಂದ ಗಂಗಾಳವನ್ನು ಮಾಡಲಾಗಿತ್ತು. ದರ್ಪಣವು ದೇವರ ವಾಕ್ಯಕ್ಕೆ ಸೂಚನೆಯಾಗಿದೆ. ವಿಶ್ವಾಸಿಗೆ ಅವನ ಕೊಳೆಯ ಕುರಿತಾಗಿ ಈ ದೇವರ ವಾಕ್ಯವೇ ತಿಳಿಸುವಂಥದ್ದಾಗಿದೆ. ಪ್ರಿಯರೇ, ಬೋಗುಣಿಯು ತೊಳೆಯುವುದಕ್ಕಾಗಿ ಅಲ್ಲಿ ಇಡಲ್ಪಟ್ಟಿತ್ತು. ನಮ್ಮ ಸ್ನಾನದ ಕೋಣೆಗಳಲ್ಲಿಯೂ ಇದು ಇರುತ್ತದೆ ಅಲ್ಲವೇ? ನಮ್ಮಲ್ಲಿಯೂ ಒಂದು ಕನ್ನಡಿ ಇದ್ದು ಅದರ ತಳಭಾಗದಲ್ಲಿ ಬೋಗುಣಿ ಇರುತ್ತದೆ. ಕನ್ನಡಿಯು ಕೊಳೆಯನ್ನು ತೊಳೆಯುವುದಿಲ್ಲ. ಅದರಂತೆ ನ್ಯಾಯ ಕಟ್ಟಳೆಗಳು ನಮ್ಮನ್ನು ರಕ್ಷಿಸುವುದಿಲ್ಲ. ನಾವು ಕನ್ನಡಿಗೆ ಎಷ್ಟು ತಿಕ್ಕಿಕೊಂಡರೂ ಕೊಳೆ ಹಾಗೇ ಇರುತ್ತದೆ. ಆದರೆ ಕ್ರಿಸ್ತೇಸು ನಿಜ ತೀರ್ಥವು ಈ ತೀರ್ಥದೊಳಗೆ ಪಾಪಾತ್ಮ ತೊಳಕೊಳ್ಳಲು ಶುದ್ಧತ್ವವಾಗುತ್ತೆ ಎಂಬುದು ಬರೀ ಸಂಗೀತವಾಗಿರುವುದಿಲ್ಲ ಪ್ರಿಯರೇ, ಅದು ವಿಶ್ವಾಸಿಗಳೆಲ್ಲರ ಅನುಭವವಾಗಿರುತ್ತದೆ. ದೇವರಿಗೆ ಮಹಿಮೆಯಾಗಲಿ. ಮುಂದಕ್ಕೆ ನಾವು ವಿಮೋಚನೆಕಾಂಡ ಪುಸ್ತಕ 38ನೇ ಅಧ್ಯಾಯ 9ನೇ ವಚನದಿಂದ 11ನೇ ವಚನದವರೆಗೆ ನೋಡೋಣ. ಗುಡಾರಕ್ಕೆ ಅಂಗಳವನ್ನು ಮಾಡಿದನು.
ಆ ಅಂಗಳದ ತೆಂಕಣ ಕಡೆಯಲ್ಲಿ ಇದ್ದ ತೆರೆಗಳು ಹುರಿನಾರಿನ ಬಟ್ಟೆಯಿಂದ ಉಂಟಾಗಿ 100 ಮೊಳ ಉದ್ದವಾಗಿದ್ದವು. ಆ ಕಡೆಯಲ್ಲಿ 20 ಕಂಬಗಳು, ಅವುಗಳಿಗೆ 20 ತಾಮ್ರದ ಗದ್ದಿಗೆ ಕಲ್ಲುಗಳೂ ಇದ್ದವು. ಕಂಬಗಳ ಕೊಂಡಿಗಳು, ಕಟ್ಟುಗಳು ಬೆಳ್ಳಿಯವು. ಉತ್ತರ ಕಡೆಯಲ್ಲಿಯೂ 100 ಮೊಳ ಉದ್ದವಾದ ತೆರೆಗಳು, 20 ಕಂಬಗಳು, 20 ತಾಮ್ರದ ಗದ್ದಿಗೆ ಕಲ್ಲುಗಳು ಇದ್ದವು. ಕಂಬಗಳ ಕೊಂಡಿಗಳು, ಕಟ್ಟುಗಳು ಬೆಳ್ಳಿಯವು ಎಂಬುದೇ. ಪ್ರಿಯ ವೀಕ್ಷಕರೇ, ಹುರಿನಾರಿನ ಬಟ್ಟೆಯು ಕ್ರಿಸ್ತನ ಮಾನವತ್ವವನ್ನು ಸೂಚಿಸುತ್ತದೆ ಮತ್ತು ಅದು ದೇವರನ್ನು ಮಾನವರನ್ನು ದೂರವಾಗಿರಿಸುತ್ತದೆ. ಒಬ್ಬರು ದೇವಸೇವಕರು ಹೀಗೆ ಹೇಳುತ್ತಾರೆ, ಏನೆಂದರೆ ಪುನರುತ್ಥಾನ ಹಬ್ಬದ ಒಂದು ದಿನ ಒಬ್ಬ ಸೆಮಿನರಿಯ ಅಧ್ಯಕ್ಷನು ಮಾಡಿದ ಪ್ರಸಂಗದ ಒಂದು ಪ್ರತಿಯನ್ನು ನನಗೆ ಕೊಟ್ಟರು. ಅವರು ಪ್ರಸಂಗಿಸಿದ ಆ ಕ್ಲಬ್ಬಿನಲ್ಲಿ ನಾನು ಅನೇಕ ಬಾರಿ ಪ್ರಸಂಗಿಸಿದ್ದೆ. ಈ ವ್ಯಕ್ತಿ ಹೇಳಿದ್ದೇನೆಂದರೆ, ನಾವು ಯೇಸುವಿನ ಬೋಧನೆಗಳನ್ನೆಲ್ಲ ಅನುಸರಿಸಿದರೆ ಸಾಕು, ಕ್ರಿಸ್ತನ ನರಾವತಾರವನ್ನು ಅಲ್ಲಗಳೆದರೂ ತೊಂದರೆಯಿಲ್ಲ, ಲೋಕಕ್ಕೆ ಶಾಂತಿ ಉಂಟಾಗುತ್ತದೆ ಎಂಬುದಾಗಿ. ಪ್ರಿಯರೇ, ಇದು ಎಂದೂ ಸತ್ಯವಲ್ಲ. ಕ್ರಿಸ್ತನು ಸುರಿಸಿದ ರಕ್ತದ ಮೂಲಕವಾಗಿ ಅಲ್ಲದೆ ಮಾನವನಿಗೆ ಶಾಂತಿ ಎಂಬುದು ದೊರಕಲು ಸಾಧ್ಯವೇ ಇಲ್ಲ. ಕ್ರಿಸ್ತನ ಮಾನವೀಯತೆಯನ್ನು ಸೂಚಿಸುವ ಆ ನಾರುಮಡಿಯ ಆವರಣವು ಮಾನವನನ್ನು ದೇವರಿಂದ ದೂರವಿರಿಸುತ್ತದೆ. ಕ್ರಿಸ್ತನ ಜೀವಿತವು ನಮ್ಮನ್ನು ರಕ್ಷಿಸುವುದಿಲ್ಲ, ಅದು ನಮ್ಮನ್ನು ಖಂಡಿಸುತ್ತದೆ. ಕ್ರಿಸ್ತನ ಮರಣವು ನಮ್ಮನ್ನು ರಕ್ಷಿಸುತ್ತದೆ. ಈ ರೀತಿಯ ಪ್ರಸಂಗಿಗಳು ತಪ್ಪಾದ ಬೋಧನೆಗಳನ್ನು ಮಾಡುವುದರಿಂದಲೇ ಲೋಕದಲ್ಲಿ ಇಷ್ಟೊಂದು ಗಲಿಬಿಲಿ ತುಂಬಿರುತ್ತದೆ. ಪ್ರಿಯರೇ, ದೇವರ ವಾಕ್ಯ, ಅದರಲ್ಲೂ ಗುಡಾರವು ಒಂದು ಚಿತ್ರ ಪುಸ್ತಕದಂತಿದೆ. ಪ್ರಿಯ ಮಿತ್ರನೇ, ನೀನು ಆ ಚಿತ್ರ ಪುಸ್ತಕವನ್ನು ನೋಡಿದ ಮಾತ್ರದಿಂದ ಕ್ರಿಸ್ತನ ಜೀವಿತ, ಬೋಧನೆಗಳು ನಿನ್ನನ್ನು ರಕ್ಷಿಸಲಾರವೆಂದು ತಿಳಿದುಕೊಳ್ಳುತ್ತಿ. ಮೊದಲನೇದಾಗಿ ನೀನು ಆತನ ಜೀವಿತದ ಅಥವಾ ಬೋಧನೆಗಳ ಮಟ್ಟವನ್ನು ಮುಟ್ಟಲಾರಿ. ಉದಾರವಾದಿತ್ವದಿಂದಾಗಿ ಹುಟ್ಟಿಕೊಂಡಿರುವ ಅರ್ಥಹೀನ ವಿಚಾರಗಳು ನಾವಿರುವ ಈ ದಿನಗಳಲ್ಲಿ ಗಲಿಬಿಲಿ ಹಾಗೂ ಅನೇಕ ತೊಂದರೆಗಳಿಗೆ ಕಾರಣವಾಗಿವೆ. ಇದನ್ನು ಯಾರಾದರೂ ಸರಿಪಡಿಸಿ ಸತ್ಯವೆಂದರೇನು ಎಂಬುದನ್ನು ತಿಳಿಸಬೇಕಾಗಿದೆ. ಸ್ನೇಹಿತರೆ, ಕ್ರಿಸ್ತನ ಬೋಧನೆಗಳು ನಮ್ಮನ್ನು ರಕ್ಷಿಸಲಾರವು. ಆದ್ದರಿಂದ ಹಿತ್ತಾಳೆಯ ವೇದಿಯು ಅಲ್ಲಿ ಇರಿಸಲ್ಪಟ್ಟಿದೆ. ಬಿಳಿ ನಾರುಮಡಿಯ ಆವರಣವು ದೇವರಿಂದ ಮಾನವನನ್ನು, ಮಾನವನಿಂದ ದೇವರನ್ನು ಪ್ರತ್ಯೇಕಿಸುತ್ತವೆ. ಆ ಗುಡಾರದ ಕೊಂಡಿಗಳು ಬೆಳ್ಳಿಯದಾಗಿದ್ದರೂ ಆವರಣದ ಕೊಂಡಿಗಳು ಹಿತ್ತಾಳೆಯವುಗಳಾಗಿದ್ದವು. ನಾವು ಈಗಾಗಲೇ ನೋಡಿದಂತೆ ಹಿತ್ತಾಳೆಯು ನ್ಯಾಯ ತೀರ್ಪಿನ ಸೂಚನೆಯಾಗಿದೆ. ಪ್ರಿಯರೇ, ಪ್ರಕಟಣೆ ಪುಸ್ತಕ 1ನೇ ಅಧ್ಯಾಯ 15ನೇ ವಚನವನ್ನು ಓದುವಾಗ ಅಲ್ಲಿ ಹೇಳಲ್ಪಟ್ಟ ಕ್ರಿಸ್ತನ ಚಿತ್ರಣದಲ್ಲಿ ಆತನ ಪಾದಗಳು ಕುಲುಮೆಯಲ್ಲಿ ಕಾಯಿಸಿದ ತಾಮ್ರದಂತೆಯೋ ಎಂದು ಬರೆದದೆ. ಪ್ರಿಯರೇ, ಪಾಪಕ್ಕೆ ನ್ಯಾಯ ತೀರ್ಪು ಆಗಲೇಬೇಕಾಗಿದೆ. ಮಾನವನು ತಾನು ಪಾಪಿ ಎಂಬುದನ್ನು ತಿಳಿದುಕೊಳ್ಳಲೇಬೇಕು. ಅವನ ಪಾಪ ಪರಿಹಾರವಾಗದ ಹೊರತು ಅವನು ದೇವರ ಸನ್ನಿಧಾನಕ್ಕೆ ಬರಲಾರನು. ನೋಡಿರಿ ಪ್ರಿಯರೇ, ಕಂಬದ ಕೊಂಡಿಗಳು, ಬಳೆಗಳು ಬೆಳ್ಳಿಯವುಗಳಾಗಿದ್ದವು. ಬೆಳ್ಳಿಯು ವಿಮೋಚನೆಯ ಸಂಕೇತವಾಗಿದೆ. ಹೊರಗಣ ಅಂಗಳದ ಬೇಲಿಯು ಮಾನವನನ್ನು ಹೊರಗಿಡುತ್ತದೆ. ಆದರೆ ಅವನು ಒಳ ಪ್ರವೇಶಿಸುವುದಕ್ಕೆ ದೇವರು ಒಂದು ಮಾರ್ಗವನ್ನು ಮಾಡಿದನು. ಪಾಪಕ್ಕೆ ದಂಡನೆಯಾಗುವುದಕ್ಕೆ, ಮಾನವನ ವಿಮೋಚನೆಯಾಗುವುದಕ್ಕೆ ಆತನು ಒಂದು ಮಾರ್ಗವನ್ನು ಕಂಡುಕೊಂಡನು. ಮಾನವನಿಗೆ ಈ ಮೂಲಕ ಕ್ರಿಸ್ತನ ನೀತಿಯ ಹೊದಿಕೆ ದೊರಕಿತು. ಎಂಥ ಚಿತ್ರಣವಾಗಿದೆ ಅಲ್ಲವೇ? ಈ ಗುಡಾರವನ್ನು ನೋಡಿದರೆ ಸುವಾರ್ತೆಯ ಚಿತ್ರ ದೊರಕುತ್ತದೆ. ದೇವರು ನಮಗೆ ಅದನ್ನು ಸಾಂಕೇತಿಕ ರೂಪದಲ್ಲಿ ಕೊಟ್ಟಿದ್ದಾನೆ. ಅಂಗಳವನ್ನು ಪ್ರವೇಶಿಸಲು ಒಂದು ದ್ವಾರವಿತ್ತು. ಮಾನವನು ಬೇಲಿಯನ್ನು ಹತ್ತಿ ಒಳ ಹೋಗಬೇಕಾಗಿಲ್ಲ. ಈ ದ್ವಾರದ ಮುಖಾಂತರವೇ ಬರಬಹುದಾಗಿದೆ. ಮುಂದಕ್ಕೆ ನಾವು ವಿಮೋಚನೆ ಕಾಂಡ ಪುಸ್ತಕ 38ನೇ ಅಧ್ಯಾಯ 12ನೇ ವಚನದಿಂದ 17ನೇ ವಚನದವರೆಗೆ ನೋಡೋಣ. ಪಶ್ಚಿಮ ಕಡೆಯಲ್ಲಿ 50 ಮೊಳ ಉದ್ದವಾದ ತೆರೆಗಳು, 10 ಕಂಬಗಳು, 10 ಗದ್ದಿಗೆ ಕಲ್ಲುಗಳು ಇದ್ದವು. ಕಂಬಗಳ ಕೊಂಡಿಗಳು, ಕಟ್ಟುಗಳು ಬೆಳ್ಳಿಯವು. ಪೂರ್ವ ದಿಕ್ಕಿನಲ್ಲಿಯೂ ಅಂಗಳದ ಅಗಲವು 50 ಮೊಳವಾಗಿತ್ತು. ಅಲ್ಲಿ ಬಾಗಲಿನ 2 ಕಡೆಗಳಲ್ಲಿಯೂ 15 ಮೊಳ ಉದ್ದವಾದ ತೆರೆಗಳು,
ಅವುಗಳಿಗೆ 3 ಕಂಬಗಳು, 3 ಗದ್ದಿಗೆ ಕಲ್ಲುಗಳು ಇದ್ದವು. ಅಂಗಳದ ಸುತ್ತಲಿರುವ ತೆರೆಗಳೆಲ್ಲ ಹುರಿನಾರಿನ ಬಟ್ಟೆಯೇ. ಕಂಬಗಳ ಗದ್ದಿಗೆ ಕಲ್ಲುಗಳು ತಾಮ್ರದವುಗಳು. ಕಂಬಗಳ ಕೊಂಡಿಗಳು, ಕಟ್ಟುಗಳು ಬೆಳ್ಳಿಯವು. ಅವುಗಳ ಬೋದಿಗೆಗಳು ಬೆಳ್ಳಿಯ ತಗಡುಗಳಿಂದ ಹೊದಿಸಲ್ಪಟ್ಟವು. ಅಂಗಳದ ಎಲ್ಲ ಕಂಬಗಳಿಗೂ ಬೆಳ್ಳಿಯ ಕಟ್ಟುಗಳಿದ್ದವು ಎಂಬುದಾಗಿ. ಪ್ರಿಯರೇ, ದಿಕ್ಕುಗಳಲ್ಲಿ ಅಂಗಳದ ಅಳತೆ ಮತ್ತು ಕಂಬಗಳ ಮತ್ತು ಗದ್ದಿಗೆ ಕಲ್ಲುಗಳ ವಿವರಗಳನ್ನು ಸವಿಸ್ತಾರವಾಗಿ ಇಲ್ಲಿ ನಾವು ನೋಡುತ್ತೇವೆ. ಮುಂದಕ್ಕೆ ನಾವು ವಿಮೋಚನೆಕಾಂಡ ಪುಸ್ತಕ 38ನೇ ಅಧ್ಯಾಯ 18ನೇ ವಚನವನ್ನು ನೋಡೋಣ. ಅಂಗಳದ ಬಾಗಲಲ್ಲಿದ್ದ ಪರದೆಯು ಹುರಿನಾರಿನ ಬಟ್ಟೆಯಿಂದಲೂ ನೀಲಿ, ಧೂಮ್ರ, ರಕ್ತ ವರ್ಣಗಳುಳ್ಳ ದಾರದಿಂದಲೂ ಬೂಟೆದಾರಿ ಕೆಲಸದವರ ಕೈಯಿಂದ ಮಾಡಲ್ಪಟ್ಟಿತ್ತು. ಅದರ ಉದ್ದವು 20 ಮೊಳವಾಗಿತ್ತು. ಅದರ ಅಗಲವು ಅಂಗಳದ ಮಿಕ್ಕ ತೆರೆಗಳಂತೆ 5 ಮೊಳ ಎಂಬುದೇ. ಪ್ರಿಯ ವೀಕ್ಷಕರೇ, ಇಲ್ಲಿನ ಎಲ್ಲ ವಸ್ತುಗಳು, ಬಣ್ಣಗಳು ಕ್ರಿಸ್ತನ ಕುರಿತಾಗಿಯೇ ಹೇಳುತ್ತವೆ. ನಾವು ಹಿಂದೊಮ್ಮೆ ಇದನ್ನು ನೋಡಿದ್ದೇವೆ, ಆದರೆ ಮತ್ತೊಮ್ಮೆ ನೋಡುವುದರಲ್ಲಿ ಯಾವ ತೊಂದರೆಯೂ ಇರುವುದಿಲ್ಲ. ನೀಲಿ ಬಣ್ಣವು ಆತನು ಪರಲೋಕದಿಂದ ದೈವತ್ವ ಹೊಂದಿದವನಾಗಿ ಬಂದನೆಂದು ತಿಳಿಸುತ್ತದೆ. ರಕ್ತವರ್ಣವು ಆತನ ಮಾನವತ್ವವನ್ನು, ಆತನು ಮಾನವರಿಗಾಗಿ ಸುರಿಸಿದ ರಕ್ತವನ್ನು ಸೂಚಿಸುತ್ತದೆ. ನೀಲಿ ಹಾಗೂ ರಕ್ತವರ್ಣಗಳು ಒಟ್ಟಾಗಿ ನೇರಳೆ ಬಣ್ಣವಾಗಿರುತ್ತದೆ. ಇದು ಆತನ ರಾಜ್ಯತ್ವವನ್ನು ತಿಳಿಸುತ್ತದೆ. ಆತನು ಯಹೂದ್ಯರ ಅರಸನಾಗಿ ಹುಟ್ಟಿದವನು. ಪ್ರಿಯರೇ, ಪ್ರವೇಶ ದ್ವಾರವು ಹೊರಗಣ ಬೇಲಿಯಷ್ಟೇ ಎತ್ತರವಿತ್ತು. ಅದು ಸುಮಾರು 7.5 ಅಡಿ ಎತ್ತರವಿದ್ದು ಅತಿ ಎತ್ತರದವರಿಗೂ ಅದರ ಮೇಲಿಂದ ಇಣುಕಿ ನೋಡುವುದು ಅಸಾಧ್ಯವಾಗಿತ್ತು. ಈ ದ್ವಾರದ ಮೂಲಕವಲ್ಲದೆ ಒಳಗೆ ಪ್ರವೇಶಿಸುವುದಕ್ಕೆ ಬೇರಾವ ಮಾರ್ಗವೂ ಇರಲಿಲ್ಲ. ಅದು ಯಾವ ಪಾಪಿಯೂ ಒಳ ಪ್ರವೇಶಿಸುವಷ್ಟು ಅಗಲವಾಗಿತ್ತು. ಆದರೆ ಪ್ರವೇಶಕ್ಕೆ ಅದೊಂದೇ ಮಾರ್ಗವಾಗಿತ್ತು. ಈ ಹೊರಗಣ ಅಂಗಳದ ಪ್ರವೇಶ ದ್ವಾರವನ್ನು ನಿಜವಾದ ಮಾರ್ಗವೆಂದು ತಿಳಿಯಬೇಕು. ಪ್ರಿಯ ವೀಕ್ಷಕರೇ, ದೇವರ ಸನ್ನಿಧಿಗೆ ಬರಲು ಇರುವ 3 ದ್ವಾರಗಳಲ್ಲಿ ಮುಂದಿನದು ಪರಿಶುದ್ಧ ಮಾರ್ಗದ ದ್ವಾರ. ಇದನ್ನು ನಾನು ಸತ್ಯವೆಂದು ತಿಳಿಯ ಬಯಸುತ್ತೇನೆ. ದೇವರನ್ನು ಆರಾಧಿಸಬೇಕಾದರೆ ನಾವು ಆತ್ಮದಿಂದಲೂ ಸತ್ಯದಿಂದಲೂ ಆರಾಧಿಸಬೇಕೆಂದು ಯೇಸು ಹೇಳಿದ್ದಾನೆ. ನನ್ನ ಮಾತು ಕಠಿಣವಾಗಿ ಕಂಡೀತು, ಆದರೆ ಯೇಸು ಕ್ರಿಸ್ತನು ಯಾರು ಎಂಬುದನ್ನು, ಆತನು ಮಾಡಿದವುಗಳನ್ನು ಒಪ್ಪಿಕೊಳ್ಳದ ಸಭೆಯ ಆರಾಧನೆಯೇ ಅಲ್ಲ. ನಾವು ಆತನನ್ನು ಸತ್ಯದಿಂದ ಆರಾಧಿಸಬೇಕು. ಕ್ರಿಸ್ತನ ದೈವತ್ವವನ್ನು, ಆತನು ನನಗಾಗಿ ಸತ್ತನು ಎಂಬುದನ್ನು ಒಪ್ಪಿಕೊಳ್ಳದೆ ಆತನನ್ನಾರಾಧಿಸಲು ಸಾಧ್ಯವಿಲ್ಲ. ಹೀಗೆ ಮಾಡುತ್ತಿರುವ ಅನೇಕ ಕ್ರೈಸ್ತರು ಸಭೆಗೆ ಹೋಗುವುದನ್ನೇ ಬಿಟ್ಟರೆ ಒಳ್ಳೆಯದು. ಕ್ರಿಸ್ತನ ದೈವತ್ವವನ್ನು ಒಪ್ಪಿಕೊಳ್ಳದ ಇವರು ಆತನನ್ನು ಅವಮಾನಿಸುತ್ತಿದ್ದಾರೆ. ನೋಡಿರಿ ಪ್ರಿಯರೇ, ಮಹಾಪರಿಶುದ್ಧ ಸ್ಥಳವನ್ನು ಪ್ರವೇಶಿಸಲು ತೆರೆಯ ಮೂಲಕವೇ ಹೋಗಬೇಕು. ಇದು ಕ್ರಿಸ್ತನು ಕ್ರೂಜೆಯಲ್ಲಿ ಸಮರ್ಪಿಸಿದ ಪ್ರಾಣವನ್ನು ಕುರಿತು ತಿಳಿಸುತ್ತದೆ. ಆತನು ಸತ್ತಾಗ ಈ ತೆರೆಯು ಮೇಲಿಂದ ಕೆಳಗಿನವರೆಗೆ ಹರಿದು 2 ಭಾಗವಾಯಿತು. ದೇವರ ಬಳಿಗೆ ಹೋಗುವ ಮಾರ್ಗವು ತೆರೆಯಲ್ಪಟ್ಟಿದೆ ಎಂಬುದನ್ನು ಇದು ಸೂಚಿಸುತ್ತದೆ. ಇದು ಜೀವವಾಗಿದೆ. ಪ್ರಿಯರೇ, ಕ್ರಿಸ್ತನು ಮಾರ್ಗವೂ ಸತ್ಯವೂ ಜೀವವೂ ಆಗಿದ್ದಾನೆ. ಆತನ ಮೂಲಕವಾಗಿ ಹೊರತು ಯಾರೂ ತಂದೆಯಾದ ದೇವರ ಬಳಿಗೆ ಬರಲಾರರು. ಇದನ್ನು ನಾವು ಯೋಹಾನ ಬರೆದ ಸುವಾರ್ತೆ 14ನೇ ಅಧ್ಯಾಯ 6ನೇ ವಚನದಲ್ಲಿ ನೋಡುತ್ತೇವೆ. ಈಗ ನಾವು ಪ್ರತಿ ಇಸ್ರಾಯೇಲಿನ ಕುರಿತಾಗಿ ನೋಡೋಣ. ಇಸ್ರಾಯೇಲು ಮಗನು ಎಂದು ಕರೆಯಲ್ಪಟ್ಟಿದೆ. ಆದರೆ ಒಬ್ಬ ಇಸ್ರಾಯೇಲನನ್ನು ದೇವರು ಮಗನು ಎಂಬುದಾಗಿ ಕರೆದಿಲ್ಲ. ನಮ್ಮೆದುರಿಗಿರುವ ಪ್ರಶ್ನೆ ಎಂದರೆ, ಯಹೂದ್ಯನೋ ಅಥವಾ ಅವನ ಧರ್ಮವು ಅವನನ್ನು ಯಹೂದ್ಯನನ್ನಾಗಿ ಮಾಡುತ್ತದೋ? ಹಳೆ ಒಡಂಬಡಿಕೆಯಲ್ಲಿ ಯಹೂದ್ಯನಾಗಬೇಕಿದ್ದರೆ ಅವನು ಯಹೂದ್ಯ ಧರ್ಮದಲ್ಲಿ ಹುಟ್ಟಿರಬೇಕಾಗಿತ್ತು. ಪ್ರತಿಯೊಬ್ಬ ವ್ಯಕ್ತಿಯ ಬಿಡುಗಡೆಗಾಗಿ ದೇವರು ಏರ್ಪಾಡು ಮಾಡಿದ್ದಾನೆ. ಅಂದರೆ ಪ್ರತಿಯೊಬ್ಬನೂ ವೈಯಕ್ತಿಕವಾಗಿ ರಕ್ಷಿಸಲ್ಪಡಬೇಕಾಗಿದೆ. ಇಸ್ರಾಯೇಲು ಒಂದು ಆರಿಸಲ್ಪಟ್ಟ ಜನಾಂಗವಾಗಿದೆ. ಆದರೆ ಪ್ರತಿಯೊಬ್ಬ ಇಸ್ರಾಯೇಲನು ವೈಯಕ್ತಿಕವಾಗಿ ರಕ್ಷಿಸಲ್ಪಡಬೇಕಾಗಿದೆ. ಪ್ರಿಯರೇ, ಮುಂದಕ್ಕೆ ನಾವು ಬೆಳ್ಳಿಯ ಲೆಕ್ಕ ಎಂಬ ವಿಚಾರವನ್ನು ನೋಡೋಣ.
ವಿಮೋಚನೆಕಾಂಡ ಪುಸ್ತಕ 38ನೇ ಅಧ್ಯಾಯ 25 ಮತ್ತು 26ನೇ ವಚನವನ್ನು ನನ್ನೊಂದಿಗೆ ಗಮನಿಸಿರಿ. ಬೆಳ್ಳಿಯ ಲೆಕ್ಕಿಸಲ್ಪಟ್ಟವರಲ್ಲಿ 20 ವರ್ಷದವರು, ಹೆಚ್ಚಿನ ವಯಸ್ಸುಳ್ಳವರು, ದೇವರ ಸೇವೆಗೆ ನೇಮಕವಾದ ರೂಪಾಯಿಯ ಮೇರೆಗೆ ಒಂದೊಂದು ಬೆಕ ಅಂದರೆ ಅರ್ಧ ರೂಪಾಯಿ ಕಪ್ಪವನ್ನು ಕೊಡಬೇಕಾದದರಿಂದ ಸಮೂಹದಲ್ಲಿ ಲೆಕ್ಕಿಸಲ್ಪಟ್ಟ 6,03,550 ಮಂದಿಯಿಂದ ವಸೂಲಾದದ್ದು 100 ತಲಾಂತು 1,775 ಶೇಕೇಲ್ ಎಂಬುದೇ. ಪ್ರಿಯ ವೀಕ್ಷಕರೇ, ಯಹೂದ್ಯರು ಬೆಳ್ಳಿಯನ್ನು ಕಾಣಿಕೆಯಾಗಿ ಸಮರ್ಪಿಸಿದರು. ಬೆಳ್ಳಿಯು ವಿಮೋಚನೆಯ ಲೋಹವಾಗಿದೆ. ದೇವರಿಂದ ಸ್ವೀಕೃತವಾಗಬೇಕಾದರೆ ಪ್ರತಿಯೊಬ್ಬ ಇಸ್ರಾಯೇಲನು ಬಿಡುಗಡೆ ಹೊಂದಬೇಕು. ನಾವಾದರೂ ಬೆಳ್ಳಿ ಬಂಗಾರಗಳಿಗಿಂತಲೂ ಅಮೂಲ್ಯವಾದ ಕ್ರಿಸ್ತನ ರಕ್ತದಿಂದ ಬಿಡುಗಡೆಯಾಗಿದ್ದೇವೆ. ಇಸ್ರಾಯೇಲ್ಯರಲ್ಲಿ ಎಲ್ಲರೂ ರಕ್ಷಿಸಲ್ಪಟ್ಟವರಾಗಿರಲಿಲ್ಲ. ಹಾಗೆಯೇ ಎಲ್ಲ ಕ್ರೈಸ್ತ ಸಭಿಕರು ರಕ್ಷಿಸಲ್ಪಟ್ಟವರಾಗಿಲ್ಲದಿರುವಂತೆ ಆ ಜನಾಂಗದಲ್ಲಿ ಕೆಲವರು ಮಾತ್ರ ರಕ್ಷಿಸಲ್ಪಟ್ಟಿದ್ದರು. ಪ್ರಿಯರೇ, ದಯಮಾಡಿ ಗಮನಿಸಿರಿ. ಈ ದಿನಗಳಲ್ಲಿ ಸಭೆಯ ಸದಸ್ಯರಾಗಿರುವವರಲ್ಲಿ ಕೆಲವರು ಮಾತ್ರ ರಕ್ಷಿಸಲ್ಪಟ್ಟವರಾಗಿರುತ್ತಾರೆ. ಒಂದಾನೊಂದು ಸ್ಥಳದಲ್ಲಿ ಒಬ್ಬ ಶ್ರೀಮಂತನು ನನ್ನೊಂದಿಗೆ ಒಮ್ಮೆ ಹೀಗೆ ಹೇಳಿದನು. ತಾನು ತನ್ನ ಪತ್ನಿಯು ತುಂಬ ಸಮಯ ಸಭೆಯೊಂದಿಗೆ ಆಟವಾಡಿದ್ದೇವೆಂದು ತಿಳಿಸಿದರು. ನಮ್ಮಂತಹ ಅನೇಕ ಕಪಟಿಗಳೊಂದಿಗೆ ನಾವು ಕುಳಿತಿದ್ದೆವು. ನಾವು ಯಾರೂ ರಕ್ಷಿಸಲ್ಪಟ್ಟವರಾಗಿರಲಿಲ್ಲ. ಕೇವಲ ತೋರಿಕೆಗೆ ಹಾಗೆ ನಟಿಸುತ್ತಿದ್ದೆವು. ಸಂಜೆಯಾಗುತ್ತಲೇ ನಾವು ಕುಡಿದು ಮತ್ತರಾಗಿರುತ್ತಿದ್ದೆವು ಎಂದು. ಪ್ರಿಯರೇ, ಈ ದಿನಗಳಲ್ಲಿ ಸಭೆಯ ಸದಸ್ಯರಾಗಿರುವುದೆಂದರೆ ಅದೊಂದು ವಿಶೇಷವಲ್ಲ. ಆದರೆ ನಾವು ಬಿಡುಗಡೆ ಹೊಂದಿದವರಾಗಿರಬೇಕು. ಅದರಂತೆ ಇಸ್ರಾಯೇಲ್ಯರೆಲ್ಲರೂ ಬಿಡುಗಡೆ ಹೊಂದಿದವರಾಗಿರಬೇಕಿತ್ತು. ಮುಂದಕ್ಕೆ ನೋಡಿರಿ. ವಿಮೋಚನೆಕಾಂಡ ಪುಸ್ತಕ 38ನೇ ಅಧ್ಯಾಯ 27ನೇ ವಚನದಿಂದ 31ನೇ ವಚನದವರೆಗೆ. ದೇವಮಂದಿರದ ಗದ್ದಿಗೆ ಕಲ್ಲುಗಳನ್ನು, ತೆರೆಯ ಕಂಬಗಳ ಗದ್ದಿಗೆ ಕಲ್ಲುಗಳನ್ನು ಎರಕ ಒಯ್ಯುವುದರಲ್ಲಿ ಒಂದೊಂದು ಗದ್ದಿಗೆ ಕಲ್ಲಿಗೆ ಒಂದೊಂದು ತಲಾಂತಿನ ಮೇರೆಗೆ 100 ತಲಾಂತು ಬೆಳ್ಳಿಯು ಉಪಯೋಗವಾಯಿತು. ಮಿಕ್ಕ 1,775 ತೊಲೆಯಿಂದ ಕಂಬಗಳಿಗೆ ಕೊಂಡಿಗಳನ್ನು ಕಟ್ಟುಗಳನ್ನು ಮಾಡಿ ಅವುಗಳ ಬೋದಿಗೆಗಳಿಗೆ ತಗಡುಗಳನ್ನು ಹೊದಿಸಿದರು. ಜನರು ಕಾಣಿಕೆಯಾಗಿ ಕೊಟ್ಟ ತಾಮ್ರದ ಲೆಕ್ಕ 70 ತಲಾಂತು, 2,400 ಶೇಕೇಲ್. ಇದರಿಂದ ದೇವದರ್ಶನದ ಗುಡಾರದ ಬಾಗಲಿನ ಗದ್ದಿಗೆ ಕಲ್ಲುಗಳನ್ನು, ತಾಮ್ರದ ಯಜ್ಞವೇದಿಯನ್ನು, ಅದರ ತಾಮ್ರದ ಜಾಳಿಗೆಯನ್ನು, ಯಜ್ಞವೇದಿಯ ಎಲ್ಲ ಉಪಕರಣಗಳನ್ನು, ಅಂಗಳದ ಸುತ್ತಲಿನ ಗದ್ದಿಗೆ ಕಲ್ಲುಗಳನ್ನು, ಅಂಗಳದ ಬಾಗಲಿನ ಗದ್ದಿಗೆ ಕಲ್ಲುಗಳನ್ನು, ಗುಡಾರದ ಮತ್ತು ಅಂಗಳದ ಎಲ್ಲ ಗೂಟಗಳನ್ನು ಮಾಡಿದನು ಎಂಬುದೇ. ಪ್ರಿಯರೇ, ಗದ್ದಿಗೆಗಳನ್ನು ಬಿಡುಗಡೆಯ ಹಣದಿಂದ ಮಾಡಲಾಗಿತ್ತು. ನಿಜವಾದ ಗುಡಾರವನ್ನು ಇಲ್ಲಿ ಇಡಲಾಗಿತ್ತು. ಅದನ್ನು ಬೆಳ್ಳಿಯ ಮೇಲೆ ಇರಿಸಲಾಗಿತ್ತು. ಅದು ಬಿಡುಗಡೆಯ ಮೇಲೆ ಆಧಾರಿತವಾಗಿತ್ತು. ಪ್ರಿಯರೇ, ಕ್ರಿಸ್ತ ಯೇಸುವಿನಲ್ಲಿರುವ ಬಿಡುಗಡೆಯನ್ನು ಪ್ರತಿಯೊಬ್ಬ ಕ್ರೈಸ್ತನು ವೈಯಕ್ತಿಕವಾಗಿ ಹೊಂದಬೇಕಾಗಿದೆ. ಅದಕ್ಕಾಗಿ ಬಿಡುಗಡೆಯ ಬೆಲೆಯನ್ನು ತೆರಬೇಕಾಗಿತ್ತು. ಆ ಬೆಲೆ ಯಾವುದು? ಅದು ಬೆಳ್ಳಿ ಅಥವಾ ಬಂಗಾರವಲ್ಲ. ನಮಗೆ ನಿಜವಾದ ದಾಹವಿರಬೇಕು. ಜೀವದ ನೀರನ್ನು ಕುಡಿಯಲು ನಮಗೆ ಮನಸ್ಸಿದೆಯೋ? ಅದು ಉಚಿತವಾಗಿದೆ. ರಕ್ಷಣೆಯು ಉಚಿತವಾದದ್ದು, ಆದರೆ ಅಗ್ಗವಾದದ್ದಲ್ಲ. ದೇವರು ಅದಕ್ಕಾಗಿ ಸರ್ವಸ್ವವನ್ನು ಕೊಡಬೇಕಾಯಿತು. ಪ್ರಿಯರೇ, ಪಾಪದ ಬೆಲೆ ತೆರುವುದಕ್ಕಾಗಿ ಆತನು ತನ್ನ ಮಗನನ್ನೇ ಕ್ರೂಜೆಯಲ್ಲಿ ಸಾಯುವುದಕ್ಕಾಗಿ ಒಪ್ಪಿಸಿಕೊಟ್ಟನು. ಆತನ ರಕ್ತದಿಂದ ನಮಗೆ ಬಿಡುಗಡೆಯಾಯಿತು. ಪ್ರಿಯರೇ, ಅರಣ್ಯ ಮಾರ್ಗದಲ್ಲಿ ಇಸ್ರಾಯೇಲ್ಯರು ಒತ್ತಾಯದಿಂದ ಬಿಡುಗಡೆ ಮಾಡಲ್ಪಟ್ಟರು. ಆದರೆ ಅವರು ಸ್ವದೇಶವನ್ನು ಸೇರಿದಾಗ ವಿಮೋಚಿಸಲ್ಪಟ್ಟವರ ಸಂಗಡ ಅವರು ಎಣಿಕೆಯಾಗಬೇಕಾದರೆ ಅವರು ಬಿಡುಗಡೆಯ ಹಣವನ್ನು ಕೊಡಬೇಕಾಗಿತ್ತು. ಆದರೆ ನಮಗಾದರೂ ಅದು ಈಗಾಗಲೇ ಕೊಡಲ್ಪಟ್ಟಿದೆ. ನಾವು ಯಾವ ಹಣವನ್ನೂ ಕೊಡಬೇಕಾಗಿಲ್ಲ. ಅದಕ್ಕೆ ಕ್ರಯವಿಲ್ಲ. ಆದರೆ ಅದನ್ನು ಪಡೆಯಬೇಕೆಂಬ ದಾಹ ಮಾತ್ರ ನಮ್ಮಲ್ಲಿರಬೇಕು. ನಾವು ರಕ್ಷಣೆ ಹೊಂದಲು ಬಯಸುತ್ತೇವೆಯೋ?
ನಾನು ಒಬ್ಬ ಪಾಪಿಯೆಂದು ರಕ್ಷಿಸಲ್ಪಡುವ ಅಗತ್ಯವಿದೆಯೆಂದು ತಿಳಿದುಕೊಂಡಿರುವೆವೋ? ಹಾಗಾದರೆ ಬನ್ನಿರಿ, ಅದರ ಬೆಲೆ ಈಗಾಗಲೇ ತೆರಲ್ಪಟ್ಟಿದೆ. ಕ್ರಿಸ್ತನು ತನ್ನ ಅಮೂಲ್ಯ ರಕ್ತವನ್ನು ನಮಗಾಗಿ ಚೆಲ್ಲಿದ್ದಾನೆ. ಇದರಿಂದಾಗಿ ನಾವು ದೇವರ ಬಳಿಗೆ ಬಂದು ಕ್ರಿಸ್ತನ ಮೂಲಕವಾಗಿ ಆತನಿಂದ ಅಂಗೀಕರಿಸಲ್ಪಡಬಹುದು. ದೇವರಿಗೆ ಮಹಿಮೆಯುಂಟಾಗಲಿ. ಪ್ರಿಯ ವೀಕ್ಷಕರೇ, ದೇವರ ವಾಕ್ಯ ನಮ್ಮ ಸಂಗಡ ಮಾತನಾಡಿದೆ. ಅಮೂಲ್ಯವಾದ ಅವಕಾಶವನ್ನು ದೇವರು ನಮಗೆ ಇಟ್ಟಿದ್ದಾನೆ. ಕ್ರಿಸ್ತನ ಮೂಲಕ ರಕ್ಷಣೆಯನ್ನು ಹೊಂದಿಕೊಳ್ಳುವಂಥದ್ದು. ಅದಕ್ಕಾಗಿ ದೇವರ ಬಳಿಗೆ ಬರೋಣ, ಪ್ರಾರ್ಥನೆ ಮಾಡೋಣ. ಪ್ರೀತಿ ಸ್ವರೂಪನಾದ ದೇವರೇ, ನೀನು ತೋರಿಸಂಥ ಅಪರಿಮಿತವಾದ ಪ್ರೀತಿ, ಕೃಪೆ, ಕರುಣೆಗಳಿಗಾಗಿ ಸ್ತೋತ್ರ. ನಾವು ನಮ್ಮ ರಕ್ಷಣೆಯನ್ನು ಹೊಂದಿಕೊಳ್ಳುವಂತೆ ನಿನ್ನ ಪಾದ ಬಳಿಗೆ ಬಂದಿದ್ದೇವೆ. ನಮ್ಮನ್ನು ಕರುಣಿಸು, ನಮಗೆ ಬಿಡುಗಡೆಯನ್ನು, ಸಮಾಧಾನವನ್ನು, ಸಂತೋಷವನ್ನು ಅನುಗ್ರಹಿಸಿಕೊಡು. ನಾವು ನಂಬಿದ್ದೇವೆ ಎಂದು ಮಾತ್ರ ಹೇಳುವವರಾಗಿರದೆ ನಂಬಿಕೆಯ ಪ್ರಕಾರ ನಡೆಯುವುದಕ್ಕೆ ನಮಗೆ ಸಹಾಯ ಮಾಡು. ನಮ್ಮೆಲ್ಲ ವೀಕ್ಷಕ ಬಾಂಧವರು ಅವರಿರುವಂಥ ಸ್ಥಳದಲ್ಲಿ ನಿನ್ನ ಬಳಿ ಪ್ರಾರ್ಥಿಸುವಾಗ ದೇವರೇ, ಅವರ ಪ್ರಾರ್ಥನೆಗಳನ್ನು ಆಲಿಸು. ಅವರಿಗೆ ಬಿಡುಗಡೆಯನ್ನು, ಸಮಾಧಾನವನ್ನು, ರಕ್ಷಣೆಯ ಸಂತೋಷವನ್ನು ಕೊಟ್ಟು ಬದುಕು ಬಾಳಿನ ಎಲ್ಲ ಅಗತ್ಯತೆಗಳನ್ನು ಪೂರೈಸಿ ನೀನು ಮಾತ್ರ ಮಹಿಮೆ ಹೊಂದು. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೆನ್. ಇಂದಿನ ಅಧ್ಯಾಯದಿಂದ ಒಂದು ಪ್ರಶ್ನೆ. ವಿಮೋಚನೆಯ ಸಂಕೇತವಾದ ಲೋಹ ಯಾವುದು? ವಿಮೋಚನೆಯ ಸಂಕೇತವಾದ ಲೋಹ ಯಾವುದು? ಉತ್ತರ: ತಾಮ್ರ, ಬಂಗಾರ, ಬೆಳ್ಳಿ. ನಿಮ್ಮ ಉತ್ತರಗಳನ್ನು ನಮ್ಮ ವಾಟ್ಸಪ್ ಸಂಖ್ಯೆ 76187377772ಗೆ ಕಳುಹಿಸಿ. ದಹಿಸುವ ಅಗ್ನಿಯಾತನು ಪರಿಶುದ್ಧರಾಗಿ ಪ್ರಜ್ವಲಿಸಿರಿ. ದೇವರ ಕೃಪಾವರವನ್ನು ಪ್ರಜ್ವಲಿಸಿರಿ, ಪ್ರಜ್ವಲಿಸಿರಿ. ದಹಿಸುವ ಅಗ್ನಿಯಾತನು ಪರಿಶುದ್ಧರಾಗಿ ಪ್ರಜ್ವಲಿಸಿರಿ. ಆತನ ಕೃಪೆಯು ಅಪಾರವು, ಆತನ ಕೃಪೆಯು ಅಮೂಲ್ಯವು, ಆತನ ಕೃಪೆಯು ಶಾಶ್ವತವು. ಪ್ರಜ್ವಲಿಸಿರಿ, ಪ್ರಜ್ವಲಿಸಿರಿ, ಕೃಪಾವರವನ್ನು ಪ್ರಜ್ವಲಿಸಿರಿ. ದೇವರ ಕೃಪಾವರವನ್ನು ಪ್ರಜ್ವಲಿಸಿರಿ, ಪ್ರಜ್ವಲಿಸಿರಿ. ದಹಿಸುವ ಅಗ್ನಿಯಾತನು ಪರಿಶುದ್ಧರಾಗಿ ಪ್ರಜ್ವಲಿಸಿರಿ. ಪ್ರಿಯರೇ, ಹಿತ್ತಾಳೆಯ ವೇದಿ ಕ್ರಿಸ್ತನ ಕ್ರೂಜೆಯನ್ನು, ದರ್ಪಣಗಳ ಗಂಗಾಳ ನಮ್ಮನ್ನು ಶುದ್ಧಿಗೊಳಿಸುವ ದೇವರ ವಾಕ್ಯವನ್ನು ಸೂಚಿಸುತ್ತವೆ. ದೇವರ ಬಳಿಗೆ ಹೋಗಲು ಕ್ರಿಸ್ತನೇ ಏಕೈಕ ಮಾರ್ಗ. ಆತ್ಮೀಯ ವೀಕ್ಷಕರೇ, ದೇವರ ವಾಕ್ಯಕ್ಕೆ ವಿಧೇಯರಾಗಿರೋಣ. ನಿಮ್ಮ ಕರೆಗಳನ್ನು ನಾವು ನಿರೀಕ್ಷಿಸುತ್ತಾ ಇದ್ದೇವೆ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಕರ್ತನ ಕೃಪೆಯು ಸದಾ ನಿಮ್ಮ ಸಂಗಡ ಇರಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟವಾಯಿತೆ? ಈಗಲೇ ಒಂದು ಮಿಸ್ಡ್ ಕಾಲ್ ಕೊಡಿರಿ. ಮುಂದಿನ ವಿಜೇತರು ನೀವಾಗಿರಬಹುದು.